ಬಿಸಿಲು ಅದು ವೆದರ್ ರಿಪೋರ್ಟ್ಗೆ ನಾವೇನು ಮಾಡೋಕ್ಕಾಗಲ್ಲ. ಮಕ್ಕಳು ಮನೇಲಿ ಇರಬೇಕು. ಅದ್ರ ಬದಲು ಇಲ್ಲಿ ಸ್ವಿಮ್ಮಿಂಗ್ ಆಡಿಸ್ಬಿಟ್ಟು ಒಂದು 2 ಅವರ್ ಮೊಬೈಲು ಟಿವಿಯಿಂದ ಸ್ವಲ್ಪ ದೂರ ಇರ್ತಾರೆ. ಅರ್ಲಿ ಮಾರ್ನಿಂಗ್ ಕರ್ಕೊಂಬಂದು ಆಡಿಸ್ಬಿಟ್ಟು ಕರ್ಕೊಂಡು ಹೋಗೋ ಅನ್ನೋ ಉದ್ದೇಶ ಅಷ್ಟೇ ನಮ್ಮದು. ಬಿಸಿಲಿದೆ ಅಂದ್ಬಿಟ್ಟು ಮನೇಲೇ ಕೂಡ ಹಾಕೊಂಡ್ರೆ ಟಿವಿ ಮೊಬೈಲ್ ನೋಡ್ಕೊಂಡು ಇನ್ನೂ ಹಾಳಾಗಿ ಹೋಗ್ತಾರೆ ಹುಡುಗರು ಅಂತ ನನ್ನ ಅಭಿಪ್ರಾಯ. ಅದ್ರ ಬದಲು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಒಂದು 7 ಗಂಟೆಯಿಂದ 9 ಗಂಟೆ 9:30 ಒಳಗಡೆ ಆಡಿಸ್ಕೊಂಡು ಹೋಗ್ಬೋದು. ಆಮೇಲೆ ಅವ್ರು ಮಾಮೂಲಿ ಡೈಲಿ ಏನಾದರೂ ಪ್ರೊಸೀಜರ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಡೈಲಿ ಬರ್ತೀವಿ ಇಲ್ಲಿಗೆ. ಬಿಸಿಲು ಎಲ್ಲಾರ್ಗು ಇರುತ್ತೆ ಅಲ್ವಾ ಸರ್, ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಮುಂಚೆಗಿಂತ. ಹೌದು, ಬಟ್ ಸೆಲ್ಸಲಿನೂ ಬರ್ತೀವಿ. ಬಿಸಿಲು ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ. ಗಿಡ ಮರ ಕರ್ಕೊಂಡು ಹೋಗ್ತೀರಿ, ಅದು ಸಹಜ ಆಗೇ ಆಗುತ್ತೆ. ಅದು ನಮ್ಮ ಪರಿಸರ ಪ್ರೇಮಿಗಳು ಅರ್ಥ ಮಾಡ್ಕೊಬೇಕಷ್ಟೇ. ನಿಮ್ಮ ಹೆಸರು ಸರ್? ಚಿರಂಜೀವಿ ಅಂತ, ನೆಲಮಂಗಲ ಪೇಟೆ ಬೀದಿ. ಸರ್, ಮಾರ್ನಿಂಗು 11 ಬಿಫೋರ್ ನಾವು ಮಾತ್ರ ಮಕ್ಳುಗಳನ್ನ ಆಚೆ ಬಿಡೋಕ್ಕಾಗಲ್ಲ. ಬಿಕಾಸ್ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಾ ಇದೆ. ಈಗ ಹುಷಾರು ತಪ್ಪೋದು ಜಾಸ್ತಿ ಆಗ್ತಾ ಇದೆ. ಸೊ ನಾವೂ ಅಷ್ಟೇ, ಆದಷ್ಟು ದೊಡ್ಡವರಾಗಲಿ ಚಿಕ್ಕವರಾಗಲಿ ಚೆನ್ನಾಗಿ ನೀರಿನ ಅಂಶ ಇರೋ ಪದಾರ್ಥಗಳನ್ನ, ನೀರನ್ನ ಕುಡ್ಕೊಂಡು ಆದಷ್ಟು 11 ಗಂಟೆ ಒಳಗಡೆ ನಮ್ಮ ಕೆಲಸಗಳು ಏನೇನಿರುತ್ತೋ ಅದನ್ನು ಮುಗಿಸ್ಕೋಬೇಕು. ಸಂಜೆ ಟೈಮು ಅಂತ ಬಂದಾಗ ಆಫ್ಟರ್ 4 ಗಂಟೆ ಮೇಲೇ ನಾವು ಹೊರಗಡೆ ಹೋಗೋ ಪ್ರಯತ್ನ ಮಾಡಬೇಕಾಗತ್ತೆ. ಆವಾಗ ಸ್ವಲ್ಪ ಹೆಲ್ತಿಯಾಗಿರಬಹುದು ಅನ್ನೋದು ನನ್ನ ಅನಿಸಿಕೆ. ಮೇಡಮ್, ಈಗ ಬೇಸಿಗೆ ರಜೆ ಅಂದ್ರೆ ಮಕ್ಳಿಗೆ ಎಲ್ಲೋ ಒಂಥರ ಖುಷಿ. ಅವ್ರಿಗೆ ಎಲ್ಲೆಲ್ಲ ಸಡಗರ ಇರ್ತದೆ. ಹೊರಗಡೆ ಹೋಗಿ ಆಟ ಆಡಬೇಕು, ಕ್ರಿಕೆಟ್ ಆಡಬೇಕು, ಗ್ರೌಂಡಲ್ಲಿ ಆಡಬೇಕು, ಸೈಕಲ್ ತಗೊಂಡು ಸುತ್ತಾಡಬೇಕು, ಈ ಥರ ಎಲ್ಲ ಆಸೆ ಇರ್ತದೆ. ಬಟ್ ಈ ವರ್ಷ ಅದಕ್ಕೆಲ್ಲ ಬ್ರೇಕ್ ಬೀಳ್ತಾ ಇದೆಯಾ ಅಂತ? ಹೌದು, ಯಾಕೆಂದ್ರೆ ಈ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಮಕ್ಳುಗಳನ್ನ ಆಚೆ ಬಿಡೋಕೆ ನಮಗೂ ಭಯ. ಹಂಗಾಗಿ ಏನಿದ್ರು ಅದು ಏನೇ ಇದ್ರು ಅದಕ್ಕೋಸ್ಕರ ಅಂತಾರೆ ಈ ಸ್ವಿಮ್ಮಿಂಗು. ಮತ್ತೆ ಬೇರೆ ಏನೋ ಸಂಜೆ ಸೈಕಲ್ ಮಾಡಬೇಕು ಅಂದರೆ ಸೈಕ್ಲಿಂಗ್ ಇಲ್ಲ, ಸಂಜೆ ಹೊತ್ತಿಗೆ ಶೆಡ್ಯೂಲ್ ಮಾಡ್ಕೊಳ್ಳೋದು, ಈ ಥರ ಪ್ಲಾನಿಂಗ್ ಮಾಡಿಕೊಂಡು ಮಕ್ಳುಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಇಂಡೋರ್ ಗೇಮ್ಸ್ ಎಲ್ಲ ಅದೇ ಮಾಡಿಸ್ಬೇಕು. ಔಟ್ಡೋರ್ ಮಾಡೋಕ್ಕಾಗಲ್ಲ. ಕ್ರಿಕೆಟ್ ಅವು ಇವು ಮಾಡ್ಸೋಕ್ಕಾಗ್ತಿಲ್ಲ ಇವಾಗ. ಮೇಡಮ್, ಈಗ ಇಷ್ಟೊಂದು ಬಿಸಿಲಿದೆ ಈ ವರ್ಷ, ತುಂಬಾ ಜಾಸ್ತಿ ಇದೆ, ಹೌದು, ದಾಖಲೆ ಪ್ರಮಾಣದಲ್ಲಿ ತಾಪಮಾನ ಏರಿದೆ. ಹೌದು, ಸೊ ಮಕ್ಳುಗಳಿಗೆ ಈಚೆಗಡೆ ಬಿಡೋದಕ್ಕೆ ಭಯ ಕೂಡ ಆಗುತ್ತೆ. ಹಿಂದೇಟ್ ಆಗ್ತಾರೆ. ಹೌದು, ಯಾವ ರೀತಿ ಭಯ ಆಗ್ತಿದೆ ಅಂತ? ಅಯ್ಯೋ, ಈಗ ಸ್ಟ್ರೋಕ್ ಆಗುತ್ತೆ ಅಂತ ಭಯ ಆಗುತ್ತೆ. ಬಿಸಿಲು ನಮ್ಗಳಿಗೆ ಬರೋಕ್ಕಾಗ್ತಿಲ್ಲ, ಇನ್ನು ಮಕ್ಕಳನ್ನೆಲ್ಲ ಬಿಡೋಣ, ಅದೊಂದು ತಲೆನೋವಾಗಿದೆ ಅಷ್ಟೇ. ಸೊ ಇವಾಗ ಮಕ್ಳನ್ನ ಕಾಪಾಡ್ಕೊಳ್ಳೋದೇ ಈಗ ಟಾಸ್ಕ್. ಹೌದು, ಅದಕ್ಕೆ ಸ್ವಿಮ್ಮಿಂಗು ಅದು ಇದು ಬೆಳಗಿನ ಜಾವ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಮಾಡಿಸ್ಬೇಕು ಅನ್ನೋದು. ಆಮೇಲೆ ಬರೋಕ್ಕಾಗೋದಿಲ್ಲ, ಬಿಸಿಲು ಜಾಸ್ತಿ ಇದೆ. ನಿಮ್ಮ ಹೆಸರು? ಜ್ಯೋತಿ.